ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉದ್ಯೋಗ ಪರ್ವ ಮುಗಿದು ಭೀಷ್ಮ ಪರ್ವ ಪ್ರಾರಂಭ ಆಗ್ತಾ ಇದೆ. ಈ ಪರ್ವಕ್ಕೆ ಹೆಸರು ಭೀಷ್ಮ ಪರ್ವ ಅಂತ. ಭೀಷ್ಮರ ಅಗಾಧ ವ್ಯಕ್ತಿತ್ವವನ್ನು ಬಿಂಬಿಸುವಂತಹ ಪರ್ವ ಇದು. ರಾಜಸೂಯ ಯಾಗದಲ್ಲಿ ಯಾರಿಗೆ ಅಗ್ರ ಪೂಜೆ ಮಾಡಬೇಕು ಅಂತ ಇದೇ ಭೀಷ್ಮರಲ್ಲಿ ಕೇಳಿದಾಗ ಭೀಷ್ಮರು ಹೇಳಿದ್ದು ಕೃಷ್ಣನಿಗೆ ಅಗ್ರ ಪೂಜೆ ಮಾಡಬೇಕು ಅಂತ. ಭಗವಂತನ 3 ರೂಪಗಳು ಕೂಡ ಅಲ್ಲಿ ಇದ್ದವು. ವೇದವ್ಯಾಸರು ಇದ್ದರು, ಪರಶುರಾಮರು ಇದ್ದರು, ಕೃಷ್ಣನೂ ಕೂಡ ಇದ್ದ. ವೇದವ್ಯಾಸರ ಹೆಸರನ್ನು ಹೇಳಲಿಲ್ಲ, ಪರಶುರಾಮರ ಹೆಸರು ಹೇಳಲಿಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಗೊತ್ತಿತ್ತು ಅವರು ದೇವರು ಅಂತ. ಕೃಷ್ಣನ ಬಗ್ಗೆ ಮಾತ್ರ ತಪ್ಪು ಕಲ್ಪನೆ ಕೆಲವರಲ್ಲಿ ಇತ್ತು. ಗೋಪಾಲಕ, ಹಸುವನ್ನು ಕಾಯುವವ ಇವ ಅಷ್ಟೇ ಅಂತ ಇತ್ತು. ಇವ ಗೋಪಾಲಕಲ್ಲ, ಭೂಪಾಲಕ. ಇಡೀ ಬ್ರಹ್ಮಾಂಡವನ್ನೇ ಕಾಯುವವ ಇವ, ಬ್ರಹ್ಮಾಂಡ ನಾಯಕ ಇವ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಎಂಬ ಉದ್ದೇಶದಿಂದಲೇ ಕೃಷ್ಣನ ಸರ್ವಶಕ್ತಿತ್ವವನ್ನು, ಸರ್ವೋತ್ತಮತ್ವವನ್ನು ಪ್ರತಿಪಾದಿಸುವ ಸಲುವಾಗಿ, ಅದು ಕೂಡ ಯುಕ್ತಿಯುಕ್ತವಾಗಿ ಪ್ರತಿಪಾದಿಸುವ ಸಲುವಾಗಿ ಕೃಷ್ಣನೇ ಅಗ್ರ ಪೂಜೆಗೆ ಯೋಗ್ಯನಾದವ ಅಂತ ಗಟ್ಟಿಯಾಗಿ ಹೇಳಿದವರು ಭೀಷ್ಮರು. ದ್ರೌಪದಿ ದೇವಿಯ ಮಾನಹರಣ ಸಂದರ್ಭದಲ್ಲಿ ಸುಮ್ಮನೆ ಕೂತಿದ್ದರು ಭೀಷ್ಮರು. ಭೀಷ್ಮರಿಗೂ ಕೂಡ ಕಲಿಪ್ರವೇಶ ಆಗಿತ್ತು, ಆದ್ದರಿಂದಲೇ ಸುಮ್ಮನೆ ಕೂತಿತ್ತು. ಆದರೆ ಈ ಭೀಷ್ಮರು ಸಾಮಾನ್ಯರಲ್ಲ. ಅಂತಹ ಭೀಷ್ಮರು ತನ್ನ ತಂದೆಗಾಗಿ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿದವರು. ಲೋಕದಲ್ಲಿ ಹೇಗೆ ಇರುತ್ತದೆ ಅಂದರೆ, ತಂದೆಯೇ ಮಗನಿಗೆ ಹೆಣ್ಣನ್ನು ಹುಡುಕಿ ಹೆಣ್ಣನ್ನು ಧಾರೆ ಕೊಟ್ಟು ಮದುವೆ ಮಾಡಿಸುವವ ತಂದೆ. ಆದರೆ ಭೀಷ್ಮರ ಬಾಳಲ್ಲಿ ಹಾಗಲ್ಲ. ಭೀಷ್ಮರೇ ತಂದೆಗೆ ಹೆಣ್ಣನ್ನು ಹುಡುಕಿ ಮದುವೆ ಮಾಡಿಸಿದವರು. ಮಾತ್ರವಲ್ಲ, ತಾನು ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿಕೊಂಡು ಮದುವೆ ಆಗದೇನೆ ಸಿಂಹಾಸನವನ್ನು ಕೂಡ ತೊರೆದು ಅತ್ಯಂತ ತ್ಯಾಗಮಯರಾದವರು ಭೀಷ್ಮರು. ಅಂತಹ ತ್ಯಾಗಮೂರ್ತಿಯಾದಂತಹ ಭೀಷ್ಮರ ಪರ್ವ ಇದು. ಆಚಾರ್ಯ ಅಂತ ಬಿರುದು ಕ್ಷತ್ರಿಯರಿಗೂ ಕೂಡ ಬರ್ತದೆ ಅಂತ ಇದನ್ನು ತೋರಿಸಿಕೊಟ್ಟವರೇ ಭೀಷ್ಮರು.
500 ವರ್ಷಕ್ಕಿಂತಲೂ ಅಧಿಕವಾಗಿ ಅಧ್ಯಯನವನ್ನು ಮಾಡಿದವರು ಭೀಷ್ಮರು. ಅಂತಹ ಭೀಷ್ಮರು ಆಚಾರ್ಯ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಭೀಷ್ಮಾಚಾರ್ಯ ಅಂತಲೇ ಕೀರ್ತಿಯನ್ನು ಪಡೆದುಕೊಂಡ ಭೀಷ್ಮರ ಪರ್ವ ಇದು. ಈ ಪರ್ವದಲ್ಲಿಯೇ ಭಗವದ್ಗೀತೆ ಕೂಡ ಬರುತ್ತದೆ. ಇದೇ ಪರ್ವದಲ್ಲಿ ಬರುವಂಥದ್ದು ಭಗವದ್ಗೀತೆ ಕೂಡ. ಅಂತಹ ಭೀಷ್ಮ ಪರ್ವ ಪ್ರಾರಂಭ ಆಗ್ತಾ ಇದೆ. ಜನಮೇಜಯ ಕೇಳುತ್ತಾನೆ ವೈಶಂಪಾಯನರಲ್ಲಿ, ಕಥಂ ಯುಯುಧಿರೇ ವೀರಾಃ ಕುರು ಪಾಂಡವ ಸೋಮಕಾಃ ಪಾರ್ಥಿವಾಶ್ಚ ಮಹಾಭಾಗ ನಾನಾ ದೇಶ ಸಮಾಗತಾಃ. ಯುದ್ಧ ನಿಶ್ಚಯ ಆಯಿತು. ಕುರುಕ್ಷೇತ್ರಕ್ಕೆ ಪಾಂಡವರು ಬಂದರು, ಕೌರವರು ಬಂದರು, ಎಲ್ಲರೂ ಬಂದರು. ನಾನಾ ದೇಶಗಳಿಂದ ರಾಜರೆಲ್ಲ ಬಂದಿದ್ದಾರೆ. ಕೆಲವು ರಾಜರು ಪಾಂಡವರ ಕಡೆಗೆ, ಕೆಲವು ರಾಜರು ಕೌರವರ ಕಡೆಗೆ ಇದ್ದಾರೆ. ಇವರೆಲ್ಲ ಹೇಗೆ ಯುದ್ಧವನ್ನು ಮಾಡಿದರು? ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಜನಮೇಜಯ ವೈಶಂಪಾಯನರಲ್ಲಿ. ವೈಶಂಪಾಯನರು ಹೇಳ್ತಾರೆ, ಯಥಾ ಯುಯುಧರೇ ವೀರಾಃ ಕುರು ಪಾಂಡವ ಸೋಮಕಾಃ ಕುರುಕ್ಷೇತ್ರೇ ತಪಕ್ಷೇತ್ರೇ ಶೃಣು ತತ್ ಪೃಥಿವೀಪತೆ. ಎಂತಹ ಕ್ಷೇತ್ರ ಅದು! ಕುರುಕ್ಷೇತ್ರೇ ತಪಕ್ಷೇತ್ರೇ, ತಪಸ್ಸಿನ ಕ್ಷೇತ್ರ ಅದು ಕುರುಕ್ಷೇತ್ರ ಅಂದರೆ. ಅಂತಹ ಕುರುಕ್ಷೇತ್ರದಲ್ಲಿ ಕುರುಪಾಂಡವರು ಸೋಮಕರು ಹೇಗೆ ಯುದ್ಧವನ್ನು ಮಾಡಿದ್ರು ಎಲ್ಲವನ್ನು ಹೇಳುತ್ತೇನೆ, ಕೇಳು. ಕುರುಕ್ಷೇತ್ರಕ್ಕೆ ಕೌರವರು ಬಂದರು, ಪಾಂಡವರು ಬಂದರು. ಬೇಕಾದಷ್ಟು ಸೈನಿಕರು, ಆನೆ, ಕುದುರೆಗಳು ಎಲ್ಲವೂ ಇತ್ತು. ಕೌರವರ ಪಕ್ಷದಲ್ಲಿ ದುರ್ಯೋಧನ ಮಧ್ಯದಲ್ಲಿ ನಿಂತಿದ್ದ ಅಂತ. 1000 ಆನೆಗಳ ಮಧ್ಯದಲ್ಲಿ ನಿಂತಿದ್ದ ದುರ್ಯೋಧನ ಮಧ್ಯೆ ನಾಗ ಸಹಸ್ರಸ್ಯ ಸ್ಥಿತಂ ಯುದ್ಧಾಭಿನಂದಿನಂ. ಅವನನ್ನು ಪಾಂಡವರು ನೋಡಿದ್ದರು. ನೋಡಿ ಎಲ್ಲರೂ ಕೂಡ ಸೈನಿಕರು ಖುಷಿಗೊಂಡ್ರು ಅಂತ. ಇವರನ್ನು ಕೊಲ್ಲಬೇಕು ಅಂತ ನಮಗೆ ಸಿಕ್ಕಿದ್ದಾನೆ, ಇದೇ ಒಂದು ಅವಕಾಶ ಅಂತ ಹೇಳಿ ಖುಷಿಗೊಂಡಿದ್ದಾರೆ. ಖುಷಿಗೊಂಡು ಏನು ಮಾಡಿದ್ರು? ಅವರವರ ಶಂಖಗಳನ್ನು ಊದಿದ್ರು ಅಂತ. ಕೃಷ್ಣಾರ್ಜುನರು ಕೂಡ ಶಂಖವನ್ನು ಊದಿದ್ರು. ಅದರಲ್ಲಿ ಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ ಅಂತ, ಅರ್ಜುನನ ಶಂಖದ ಹೆಸರು ದೇವದತ್ತ ಅಂತ. ಇಬ್ಬರೂ ಕೂಡ ಶಂಖವನ್ನು ಊದಿದ್ರು, ಕೃಷ್ಣ ಮತ್ತು ಅರ್ಜುನರು. ಪಾಂಚಜನ್ಯಸ್ಯ ನಿರ್ಘೋಷಂ ದೇವದತ್ತಸ್ಯ ಚೋಭಯೋ. ಏನಾಯಿತು ಊದಿದಾಗ? ಶ್ರುತ್ವಾ ಸವಾಹನ ಯೋಧಾಃ ಶಕ್ರನ್ನ ಮೂತ್ರಂ ಪ್ರಸುಸ್ರುವು. ಶಂಖದ ಧ್ವನಿಯನ್ನು ಕೇಳಿದ ಮಾತ್ರಕ್ಕೆ ಎಲ್ಲ ಯೋಧರು ಕೂಡ, ಸೈನಿಕರು ಕೂಡ, ಕೌರವರ ಪಕ್ಷದವರು ಮಲಮೂತ್ರ ವಿಸರ್ಜನೆಯನ್ನು ಮಾಡಿದರು ಅಂತೆ. ಅಷ್ಟು ಭಯಾನಕವಾಗಿತ್ತು. ಶಂಖವನ್ನು ಊದಿದ್ರಾಗಲೇ ಅಷ್ಟು ಭಯಾನಕ. ಇನ್ನು ಕೃಷ್ಣಾರ್ಜುನರು ಯುದ್ಧ ಮಾಡಿದ್ದರೆ ಎಷ್ಟು ಭಯಾನಕ ಆಗಿರುತ್ತದೆ. ಹೀಗೆ ಶಂಖಧ್ವನಿಯಿಂದ ಯುದ್ಧ ಪ್ರಾರಂಭ. ಯುದ್ಧ ಪ್ರಾರಂಭ ಆಗುವ ಮೊದಲು ಕೆಲವೊಂದು ನಿಬಂಧನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ನಿಯಮಗಳು, ಯುದ್ಧದ ನಿಯಮ ಏನು? ಸುಮ್ಮನೆ ಹೋಗಿ ಅವರ ಮೇಲೆ ಇವರು, ಇವರ ಮೇಲೆ ಅವರು ಹೋಗಿ ಎರಗುವುದು ಅಲ್ಲ. ನಿಯಮಗಳು ಇವೆ ಕೆಲವೊಂದು. ಆ ನಿಯಮ ಪಾಲನೆ ಮಾಡಿಕೊಂಡು ಯುದ್ಧ ಮಾಡಬೇಕು. ಏನು ನಿಯಮ ಅಂತ ತೀರ್ಮಾನ ಆಗ್ತಾ ಇದೆ. ಧರ್ಮಾಂಶ್ಚ ಸ್ಥಾಪಯಾಮಾಸು ಯುದ್ಧಾನಾಂ ಭರತರ್ಷಭ.
ಯುದ್ಧದ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ರು ಅಂತ. ನಿವೃತ್ತೆ ಚೈವನೋ ಯುದ್ಧೇ ಪ್ರೀತಿಶ್ಚ ಸ್ಯಾತ್ ಪರಸ್ಪರಂ. ಯುದ್ಧ ಆಗುವಾಗ ಮಾತ್ರ ವೈರ, ಯುದ್ಧ ಮುಗೀತು ಅಂದರೆ ಪರಸ್ಪರ ಸ್ನೇಹದಿಂದ ಇರಬೇಕು. ಯುದ್ಧ ಕಾಲದಲ್ಲಿ ಮಾತ್ರ ವೈರ, ಶತ್ರುತ್ವ. ಯುದ್ಧ ಮುಗೀತು ಅಂದರೆ ಅವರು ಪರಸ್ಪರ ಸ್ನೇಹಿತರಂತೆ ಇರಬೇಕು. ಮತ್ತೆ ಯಾರು ಕೂಡ ಮೋಸ ಮಾಡಬಾರದು. ಯುದ್ಧ ಮುಗಿದ ಮೇಲೆ ಮೋಸ ಮಾಡುವ ಹಾಗೆ ಇಲ್ಲ. ಯುದ್ಧ ಮುಗೀತು, ಅವ ಹೊರಟ ಅಂತ ಆದಾಗ ಇವ ಬೆನ್ನಿಗೆ ಚೂರಿ ಹಾಕುವುದಲ್ಲ, ಹೀಗೆ ಮೋಸ ಮಾಡುವುದಲ್ಲ ಅಂತ. ಯುದ್ಧ ಆಗುವ ಕಾಲದಲ್ಲಿ ಮಾತ್ರ ಪರಸ್ಪರ ವೈರ, ಮುಗೀತು ಅಂದಮೇಲೆ ಸ್ನೇಹ. ವಾಚಾ ಯುದ್ಧೇ ಪ್ರವೃತ್ತೇನೋ ವಾಚೈವ ಪ್ರತಿಯೋಧನ. ಮೊದಲಿಗೆ ಮಾತಿನಿಂದ ಯುದ್ಧ ಆಗ್ತದೆ. ಮಾತಿನ ಯುದ್ಧ, ಕೈ ಮೈ ಮುಟ್ಟುವುದಲ್ಲ. ಮಾತಿನಿಂದ ಯುದ್ಧ ಮಾಡುವಾಗ ಮಾತಿನಲ್ಲೇ ಯುದ್ಧ ಮಾಡಬೇಕು. ಮಾತನಾಡ್ತಾ ಯುದ್ಧ ಅಂದರೆ ಮಾತಿನ ಯುದ್ಧ. ಹೇಗೆ ಗದಾ ಯುದ್ಧ ಇದೆಯೋ ಹಾಗೆ ಮಾತಿನ ಯುದ್ಧ. ಮಾತಿನ ಯುದ್ಧ ಮಾಡುವ ಸಂದರ್ಭದಲ್ಲಿ ಶಸ್ತ್ರ ಪ್ರಯೋಗ ಮೊದಲಾದವನ್ನು ಮಾಡಲಿಕ್ಕಿಲ್ಲ, ಬರೀ ಮಾತಲ್ಲೇ ಯುದ್ಧ ಮಾಡಬೇಕು. ವಾಚಾ ಯುದ್ಧೇ ಪ್ರವೃತ್ತೇನೋ ವಾಚೈವ ಪ್ರತಿಯೋಧನಂ. ಮಾತಿನ ಯುದ್ಧ ನಡೀತು, ಯುದ್ಧ ಆಯಿತು ಅಂತ ಹೊರಗೆ ಹೋದ. ಹೊರಗೆ ಬಂದವನನ್ನು ಕೂಡಲೇ ಕೊಂದು ಬಿಡ್ತೇನೆ ಅಂತ ಕೊಂದು ಬಿಡುವಾಗ ಇಲ್ಲ. ನಿಷ್ಕ್ರಾಂತಃ ಪೃತನ ಮಧ್ಯಾಹ್ನ ಹಂತವ್ಯ ಕಥಂಚನ. ಯುದ್ಧದಲ್ಲಿ ಮಾತ್ರ ಕೊಲ್ಲುವುದು. ಯುದ್ಧ ಮುಗಿಸಿ ಅವ ಹೊರಟ ಅಂದರೆ ಅವನನ್ನು ಕೊಲ್ಲುವ ಹಾಗೆ ಇಲ್ಲ. ಇದು ಯುದ್ಧದ ನಿಯಮ. ರಥಿನ ಯೋಧ್ಯ ಗಜೇನ ಗದದೂರ್ಧಗ. ಒಬ್ಬ ರಥಿಕನೊಂದಿಗೆ ಯುದ್ಧ ಮಾಡಬೇಕು, ಅವನನ್ನು ಬಿಟ್ಟು ಬೇರೆಯವರಿಗೆ ಒಂದಿಗೆ ಯುದ್ಧ ಮಾಡುವುದಲ್ಲ. ಆನೆಯ ಮೇಲೆ ಕೂತುಕೊಂಡು ಯುದ್ಧ ಮಾಡುವವನಲ್ಲಿ ಯುದ್ಧ ಮಾಡುವುದು ಅಂದರೆ ಯಾರು? ಆನೆಯ ಮೇಲೆ ಕೂತ್ಕೊಂಡವನೇ ಯುದ್ಧ ಮಾಡಬೇಕು. ಕುದುರೆ ಮೇಲೆ ಕೂತ್ಕೊಂಡು ಬಂದವ ಆನೆಯ ಮೇಲೆ ಕೂತವನ ಮೇಲೆ ಯುದ್ಧ ಮಾಡುವುದಲ್ಲ. ಒಬ್ಬ ಪದಾತಿ ಇದ್ದಾನೆ, ಪದಾತಿ ಯುದ್ಧ ಮಾಡುವುದಾದರೆ ಪದಾತಿಯ ಒಟ್ಟಿಗೆ ಯುದ್ಧ ಮಾಡಬೇಕು. ರಥದಲ್ಲಿ ಕೂತ್ಕೊಂಡವನ ಮೇಲೆ ಯುದ್ಧ ಮಾಡುವುದಲ್ಲ. ಯಥಾಯೋಗಂ ಯಥಾವೀರ್ಯಂ ಯಥೋತ್ಸಾಹಂ ಯಥಾವಯ. ಅವರವರ ಯೋಗ್ಯತೆಗೆ ಸರಿಯಾಗಿ, ಅವರ ಪರಾಕ್ರಮಕ್ಕೆ, ಕೌಶಲಕ್ಕೆ, ಉತ್ಸಾಹಕ್ಕೆ, ವಯಸ್ಸಿಗೆ ಅನುಗುಣವಾಗಿ ಅವನನ್ನೇ ಕರಿಬೇಕು, ಅವನೊಟ್ಟಿಗೆ ಯುದ್ಧ ಮಾಡಬೇಕು. ಏನೂ ಬಲ ಇಲ್ಲದವ ದೊಡ್ಡ ಪರಾಕ್ರಮಿಯನ್ನ ಯುದ್ಧಕ್ಕೆ ಕರೆಯುವುದಲ್ಲ. ಅವನ ಯೋಗ್ಯತೆಗೆ ಸರಿಯಾಗಿ ಯುದ್ಧಕ್ಕೆ ಹೋಗಬೇಕವ, ಯಾರೊಟ್ಟಿಗೆ ಯುದ್ಧ ಮಾಡುವುದು ಅಂತ. ಹೇಗೆ ಹೆಸರು ಹಿಡಿದು ಕರೆದು ಯುದ್ಧ ಮಾಡಬೇಕು ಅಂತ. ಇನ್ನೊಬ್ಬರು ಇರುತ್ತಾರೆ, ತನ್ನ ಮೇಲೆ ಅವ ಶಸ್ತ್ರ ಪ್ರಯೋಗ ಮಾಡುವುದಿಲ್ಲ ಅಂತ. ಹೀಗೆ ವಿಶ್ವಾಸ ಇದ್ದ ಮೇಲೆ ಅವನ ಮೇಲೆ ತಾನು ಹೋಗಿ ಶಸ್ತ್ರ ಪ್ರಯೋಗ ಮಾಡುವುದಲ್ಲ. ಯಾರೋ ಒಬ್ಬ ಕೆಳಗೆ ಬಿದ್ದಿರ್ತಾನೆ, ಶಸ್ತ್ರದಿಂದ ಘಾತಗೊಂಡವನಾಗಿರ್ತಾನೆ, ಗಾಯಗೊಂಡವನಾಗಿರ್ತಾನೆ, ನರಳಾಡ್ತಾ ಇರ್ತಾನೆ, ಅವನನ್ನು ಹೋಗಿ ಕೊಲ್ಲುವುದಲ್ಲ, ಅವನ ಮೇಲೆ ಶಸ್ತ್ರ ಪ್ರಯೋಗ ಮಾಡುವುದಲ್ಲ. ಕೆಲವರೊಟ್ಟಿಗೆ ಯುದ್ಧ ಮಾಡಿ ವಧೆ ಮಾಡಬಾರದು. ಹೇಗೆ ಅಂದರೆ ಪರೇಣ ಸಹ ಸಂಯುಕ್ತ, ಪರಸ್ಪರ ಇಬ್ಬರಿಗೆ ಯುದ್ಧ ಆಗ್ತಾ ಇರ್ತದೆ. ಯಾವನೋ ಒಬ್ಬ ಬಂದ,
ಇವ ನಮ್ಮ ಪಕ್ಷದವ ಅಂತ ಹೇಳಿ ಆ ಪಕ್ಷದವನನ್ನು ಯುದ್ಧ ಮಾಡ್ತಾ ಇರುವ ಕಾಲದಲ್ಲಿ ಕೊಂದುಬಿಟ್ಟ. ಹಾಗೆ ಮಾಡಲಿಕ್ಕೆ ಇಲ್ಲ. ಪರಸ್ಪರ ಇವರಿಬ್ಬರ ಯುದ್ಧ ಮಾಡ್ತಾ ಇದ್ದರೆ ಇವರಿಬ್ಬರ ಯುದ್ಧ ಮಾಡಬೇಕು, ಮೂರನೆಯವ ಪ್ರವೇಶ ಮಾಡಬಾರ್ದು. ಯುದ್ಧ ಬೇಡ, ಹೆದರಿಕೆ ಆಯಿತು. ಯುದ್ಧದಿಂದ ಹಿಮ್ಮೆಟ್ಟಿ ಹೋದ, ಹಿಂದಕ್ಕೆ ಹೋದ. ಅವನ ಮೇಲೆ ಶಸ್ತ್ರ ಪ್ರಯೋಗ ಮಾಡಬಾರದು. ಯುದ್ಧ ಬಿಟ್ಟು ಭಯಗೊಂಡವನಾಗಿ ಹೆದರಿ ಓಡಿದ ಅಂದರೆ ಅವನ ಮೇಲೆ ಶಸ್ತ್ರ ಪ್ರಯೋಗ ಮಾಡಬಾರದು. ಇನ್ನೊಬ್ಬ ಯುದ್ಧದಲ್ಲಿ ಶಸ್ತ್ರವನ್ನು ಮತ್ತು ಕವಚವನ್ನು ಕಳ್ಕೊಂಡಿರುತ್ತಾನೆ, ಅವನಿಗೆ ಹೋಗಿ ಹೊಡೆಯುವುದು ಇದೆಲ್ಲ ಮಾಡಬಾರದು. ಈ ರೀತಿಯಾಗಿ ಯುದ್ಧದ ನಿಯಮವನ್ನೆಲ್ಲ ಹೇಳಿದರು. ಸಾರಥಿಗಳು ಬಹಳಷ್ಟು ಇರ್ತಾರೆ. ರಥ ಅಂದ ಮೇಲೆ ಎಷ್ಟೋ ಸಾವಿರ ರಥಗಳು ಇರುತ್ತವೆ. ರಥವನ್ನು ಓಡಿಸುವವರು ಸಾರಥಿಗಳು. ಸಾರಥಿಗಳ ಮೇಲೆ ಪ್ರಯೋಗ ಮಾಡಲಿಕ್ಕೆ ಇಲ್ಲ. ಯಾವ ಶಸ್ತ್ರ ಪ್ರಯೋಗವೂ ಕೂಡ ಸಾರಥಿಗಳ ಮೇಲೆ ಸಲ್ಲ. ಇನ್ನು ಕೆಲವರು ಶಸ್ತ್ರವನ್ನು ತಂದು ಕೊಡುವವರು ಅಂತ ಇರ್ತಾರೆ, ಕಾರ್ಮಿಕರು. ಅವರ ಮೇಲೆ ಪ್ರಯೋಗ ಮಾಡುವುದಲ್ಲ, ಅವರ ಮೇಲೆ ಶಸ್ತ್ರ ಪ್ರಯೋಗ ಮಾಡಬಾರದು. ಭೇರಿ ವಾದನ, ಶಂಖವಾದನ ಮಾಡುವವರು ಅಂತ ಪ್ರತ್ಯೇಕ ಇರ್ತಾರೆ. ಒಬ್ಬ ಸತ್ತ ಅಂತ ಆದ ಕೂಡಲೇ ಅಲ್ಲಿ ಭೇರಿ ವಾದನ ಪ್ರಾರಂಭ ಆಗ್ತದೆ. ಅವರ ಪಕ್ಷದವ ಸತ್ತ ಅಂತ ಆದಾಗ ಈ ಪಕ್ಷದಲ್ಲಿ ಭೇರಿ ವಾದನ ಮಾಡುತ್ತಾರೆ. ಆ ಭೇರಿ ವಾದನ ಮಾಡುವವರು, ಶಂಖವಾದನ ಮಾಡುವವರು ಅಂತ ಪ್ರತ್ಯೇಕ ಇರುತ್ತಾರೆ. ಅವರನ್ನು ಕೊಲ್ಲುವುದಲ್ಲ, ಅವರಿಗೆ ಹೊಡಿಬಾರದು. ನ ಭೇರಿ ಶಂಖವಾದೇಶು ಪ್ರಹರ್ತವ್ಯಂ ಕಥಂಚನ. ಹೀಗೆ ಕುರುಪಾಂಡವರು, ಸೋಮಕರು ಎಲ್ಲರೂ ಸೇರಿಕೊಂಡು ಒಂದು ನಿಬಂಧನೆಯನ್ನು ಮಾಡಿಕೊಂಡರು. ಈ ರೀತಿಯಾಗಿ ಯುದ್ಧದ ನಿಯಮ. ಈ ನಿಯಮಕ್ಕೆ ಒಳಪಟ್ಟು ಎಲ್ಲರೂ ಯುದ್ಧವನ್ನು ಮಾಡಬೇಕು ಅಂತ ನಿಯಮವನ್ನು ಮಾಡಿಕೊಂಡ್ರು ಅಂತ ಜನಮೇಜಯರಾಜನಿಗೆ ವೈಶಂಪಾಯನವರು ಹೇಳಿದರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.